ಕ್ಷೇತ್ರದ ಡಿಸಿಪಿ ಅವರಾಗಿರ್ಬೋದು, ಎಸಿಪಿ ಮೇಡಮ್ ಅವರಾಗಿರ್ಬೋದು, ಅಲ್ಲಿನ ಸಿಪಿ ಅವರಾಗಿರ್ಬೋದು, ಏಟು ತಿಂದು ಅನ್ಯಾಯಕ್ಕೊಳಗಾಗಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿದಿರ ಈತನ ಮೇಲೆನೆ ಕೇಸನ್ನು ದಾಖಲು ಮಾಡಿ ಕ್ರಮ ಕೈಗೊಂಡಿರೋದು ತೀವ್ರವಾದ ನೋವಾಗುತ್ತೆ. ದಯಮಾಡಿ ಮಾನ್ಯ ಗೃಹ ಮಂತ್ರಿಗಳಿಗೆ ನಾವು ತಹಸೀಲ್ದಾರ್ ಕಡೆಯಿಂದ, ನಾವು ದಂಡಾಧಿಕಾರಿಗಳ ಕಡೆಯಿಂದ ಮನವಿ ಮಾಡೋದೇನಪ್ಪಾ ಅಂತಂದ್ರೆ, ಕೂಡಲೇ ಬಲಾಢ್ಯರು ಸವಣಿಯರು ಏನು ದಲಿತ ಮುಖಂಡರ ಮೇಲೆ ಹಲ್ಲೆ ಮಾಡಿದ್ದಾರೆ, ಆ ಹಲ್ಲೆಯ ಹಿನ್ನೆಲೆಯಲ್ಲಿ ನನ್ನವರ ಮೇಲೆನೆ ಕೇಸನ್ನು ದಾಖಲು ಮಾಡಿದ್ದಾರೆ. ಆ ಕೇಸನ್ನು ವಜಾ ಮಾಡಿಸಬೇಕು. ಕೂಡಲೇ ಹೊಡೆದಂತಹ ವ್ಯಕ್ತಿಗಳನ್ನ 7-8 ಜನ ವ್ಯಕ್ತಿಗಳು ಏನು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ರು ಅವ್ರನ್ನ ಕೂಡಲೇ ಬಂಧಿಸಿ ಅವರ ಮೇಲೆ ಅಟ್ರಾಸಿಟಿ ಕೇಸನ್ನು ಲಗಾಯಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ನನ್ನ ದಲಿತರ ಮೇಲೆ ನಡೀತಿರುವಂತಹ ಮಾನ ನಷ್ಟ, ಪ್ರಾಣ ನಷ್ಟ ನಾವು ಎಷ್ಟು ಮಟ್ಟಿಗೆ ನಾವು ನೋಡ್ತಾ ಇದ್ದೇವೆ. ನೋಡಿ ನೋಡಿ ಸಾಕಾಗೋಗಿದೆ ನಮ್ಗೆ. ಮುಳ್ಳನ್ನು ಮುಳ್ಳಿಂದಲೇ ತೆಗಿರಿ ಅಂತಾರೆ. ಹಾಗಾದ್ರೆ ನಾವು ಕಾನೂನು ಕೈ ತಗೊಳ್ಳಕ್ಕಾಗುತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಅಡಿಯಲ್ಲಿ ನಮಗೆ ಮುಚ್ಚು ಬೇಡ, ದೊಣ್ಣೆ ಬೇಡ, ಗಣ್ಣು ಬೇಡ, ಮತ್ತೊಂದು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಪೆನ್ನೊಂದಿದ್ದರೆ ಸಾಕು ಇಡೀ ಜಗತ್ತನ್ನೇ, ವಿದ್ಯೆ ಹೊಂದಿದ್ದರೆ ಸಾಕು ಇಡೀ ಜಗತ್ತನ್ನೇ ಗೆಲ್ಲುತ್ತವೆ ಎನ್ನುವ ನಿಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೇವೆ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಕೈಲಾಗಿರೋ ನಾಲಾಯಕ ನಾಮರ್ದಗಳು ಯಾರು ಇರೋದಿಲ್ಲ. ಅವ್ರ ಅಪ್ಪರು ಹುಟ್ಟಿರೋರು ಎಲ್ಲರೂ ಇದ್ದೇ ಇರ್ತೈತೆ. ಹುಟ್ಟು ಸಹಜ, ಸಾವು ಖಚಿತ ಅನ್ನುವ ನಿಟ್ಟಿನಲ್ಲಿ ಹೋದ್ರೆ ಯಾರಿಗೇನು ಗಲಾಟೆಗಿರಲ್ಲ. ನಾವು ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ಬೇಕನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತಾ ಇದ್ದೀರಿ. ಬಿಟ್ರೆ ಆತ ಮೇಲೆ ಕೈ ಮಾಡ್ದ ಅದನ್ನ ಕೈಲಾಗಿರೋ ವ್ಯಕ್ತಿ ಅನ್ನೋ ರೀತಿ ಅಲ್ಲ. ಕಾನೂನು ಕೈಗೆ ಅವ್ರು ತಗೊಂಡ್ರು, ನಾವು ಕಾನೂನು ಮೊರೆ ಹೋಗಿದ್ದೀರಿ. ಹೊರತುಪಡಿಸಿದ್ರೆ ಕಾನೂನು ನಾವು ಕೈಗೆ ತಗೊಂಡಿದ್ದೀವಿ, ಎಷ್ಟು ಮಾತ್ರ ನೀಡ್ತಾ ಇರಲಿಲ್ಲ ಅನ್ನುವ ಮಾತುಗಳನ್ನು ಮಾನ್ಯ ಗೃಹ ಮಂತ್ರಿಗಳಿಗೆ ತಿಳಿಸುತ್ತಾ, ಮಹದೇವಪುರ ಕ್ಷೇತ್ರದ ಅದು ಮೀಸಲು ಕ್ಷೇತ್ರ, ಮಹಾದೇವಪುರ ಕ್ಷೇತ್ರ ಮೀಸಲು ಕ್ಷೇತ್ರ, ಅಂತರ್ಜಾಲದಲ್ಲಿ ಬಲಾಢ್ಯರಿಲ್ಲದೆ ಹೆಚ್ಚು ದಬ್ಬಾಳಿಕೆ, ದೌರ್ಜನ್ಯ. ಎಷ್ಟೋ ಮಹನೀಯರು, ಎಷ್ಟೋ ತಾಲೂಕುಗಳಲ್ಲಿ ಮಹನೀಯರು ಇರ್ತಾರೆ, ಸಚಿವರುಗಳು, ಶಾಸಕರುಗಳಾಗಿರುವಂತಹ ನಮ್ಮ ತಾಲೂಕು ಶಾಸಕರಾದಂತಹ ಸರ್ವ ಧರ್ಮಗಳಿಗೂ ಎಲ್ಲಾ ಜಾತಿ ಧರ್ಮದವರಿಗೂ ಕೂಡ ಸಮಾನತೆ ತೋರಿಸುವಂತಹ ಮಹಾನ್ ವ್ಯಕ್ತಿ ಶರತ್ ಬಚ್ಚೇಗೌಡರು. ಈ ಹಿಂದೆ ಇದ್ದಂತಹ MTB ನಾಗರಾಜನ್ ಅವರು ಅಷ್ಟೇ ಯಾವುದೇ ನಿಟ್ಟಿನಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಬಿಡ್ತಾ ಇರಲಿಲ್ಲ. ಈ ರೀತಿ ಜನರಲ್ ಕ್ಷೇತ್ರ ಆಗಿರೋ ಹೊಸಕೋಟೆ ಕ್ಷೇತ್ರದಲ್ಲಿ ಈ ರೀತಿ ಅನ್ಯಾಯವಾಗಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಇದೇ ಕ್ಷೇತ್ರ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಆ ರೀತಿ ಇದೆ. ಅದೇ ಮಹದೇವಪುರ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರ ಆಗಿದ್ರು ಕೂಡ ಅರವಿಂದ್ ನಿಂಬಾವಳಿ ಮಂಜುನಾಥ್ ಅವರು ಆಗಿದ್ರು ಕೂಡ, ಮಂಜುಳಾ ಮೇಡಮ್ ಅವರು ಆಗಿದ್ರು ಕೂಡ ಆ ಕ್ಷೇತ್ರದಲ್ಲಿ ಬಲಾಢ್ಯರ ಕೈಯಲ್ಲಿ ನನ್ನ ಸಮುದಾಯದವರು ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತಾ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂತಂದ್ರೆ, ಇವಾಗ ತಮ್ಮನ್ನ ಕೇಳುವಂತ ಮನವಿ ಏನಪ್ಪಾ ಅಂತಂತಂದ್ರೆ, ಹೊಸಕೋಟೆ ತಾಲೂಕಲ್ಲಿ ಹಲವಾರು ಗ್ರಾಮಗಳಲ್ಲಿ ನನ್ನ ಸಮುದಾಯದವರಿಗೆ ಇರುವಂತಹ ಕೊರತೆಗಳನ್ನ, ಸಮಸ್ಯೆಗಳನ್ನ ಇದೇ ರೀತಿಯಲ್ಲಿ ತಮಟೆ ಚಳವಳಿ ಮುಖಾಂತರ ನಾವು ಎಷ್ಟೋ ತಮ್ಮ ಹತ್ರ ನಾವು ಮನವಿ ಮಾಡ್ಕೊಂತ ಇದ್ರು ಕೂಡ ನಮ್ಮ ಮನವಿಗೆ ಸರಿ ಅಂತಂತೇಳಿ ನೀವು ಅದಕ್ಕೆ ಕ್ರಮ ತಗೊಂಡಿರಾ, ಬೇಕಾಬಿಟ್ಟು ನೀವು ಇರೋ ನಿರ್ಲಕ್ಷ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ತಾವು ಗ್ರೇಡ್ 2 ಅಂತ ಇದ್ದೀರಾ. ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಅವರು ಎಲ್ಲೋ ಮೀಟಿಂಗ್ ಅಂತಂತೇಳಿ ನೆನ್ನೆ ನಾವು ಮಾಹಿತಿ ತಲುಪಿಸಿದ್ವಿ. ಆದ್ರೆ ನೀವು ಇದ್ದೀರಾ, ತೊಂದರೆ ಇಲ್ಲ. ಅಧಿಕಾರಿಗಳಂತಂದ್ರೆ ನಿಮ್ ಕೈ ಕೊಟ್ರೆ ಅವ್ರ ಕೈ ತಾವು ತಲುಪಿಸ್ತೀರಾ. ಪೂಜನಗರದಲ್ಲಿ ನಾವು ಮಶಾನಕ್ಕಾಗಿ ಇದೇ ರೀತಿ ನಾವು ಮನವಿ ಕೊಟ್ಟಾಗ ಇದುವರೆಗೂ ಕೂಡ ಅದನ್ನ ಸಾಲ್ವ್ ಮಾಡಕ್ಕಾಗಿಲ್ಲ. ಅದೇ ರೀತಿ ಅಗ್ರಹಾರ ವಾಕ್ತದಲ್ಲಿ ಒಂದು ಮನವಿ ಕೊಟ್ರೆ ಅದನ್ನು ಕೂಡ ನೀವು ಇನ್ನೂ ಸಾಲ್ವ್ ಮಾಡಿಲ್ಲ. ಸರ್ವೆ ಮಾಡಬೇಕು, ಅದು ಮಾಡಬೇಕು ಅಂತೇಳಿ ಎಲ್ಲ ಅರ್ಧಂಬರ್ಧ ಮಾಡಿ ಹಂಗೆ ನಿಲ್ಲಿಸ್ತಾ ಇದ್ದೀರಾ. ತಾವು ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸರ್ಕಾರಿ ನೌಕರರುಗಳಾಗಿ ಸಾರ್ವಜನಿಕ ಸಮಸ್ಯೆಗಳನ್ನ ನಾವು ಹೋರಾಟಗಾರರಾಗಿ, ರಾಜ್ಯಾಧ್ಯಕ್ಷನಾಗಿ ನಾನು ಕೂಡ ಎಷ್ಟೋ ಮನವಿಗಳು ಮಾಡಿಕೊಂಡ್ರು ಕೂಡ 100ರಲ್ಲಿ 70% ಆಗಿದ್ರೆ 20% ಇನ್ನ ಹಂಗೆ ಹಂಗೆ ಉಳಿದಿದ್ದಾವೆ. ನೀವು ಸರ್ಕಾರಿ ಅಧಿಕಾರಿಗಳಾಗಿರೋರು, ಸಾರ್ವಜನಿಕ ಕೆಲಸ ಮಾಡುವಂತವರು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿರೋರು, ಅವ್ರ ಸಮಸ್ಯೆಗಳನ್ನ ಬಗೆಹರಿಸಂತವುಗಳು ತಾವುಗಳು ಈ ರೀತಿ ನಿರ್ಲಕ್ಷ್ಯತೆ ವಹಿಸಿದ್ರೆ ಸಾಮಾನ್ಯ ಪ್ರಜೆಗಳು ನಿಮ್ಮ ಹತ್ರ ಬಂದಾಗ ಅವ್ರ ಕೆಲಸಗಳು ಎಷ್ಟು ಮಟ್ಟಿಗೆ ಆಗ್ತಾ ಇದ್ದಾವೆ, ಇದು ನಮ್ಗೆ ತುಂಬಾ ಇದಾಗ್ತಾ ಇದೆ. ಮತ್ತೊಂದು ವಿಚಾರ, ಸಂತೆಗೇಟ್ ಭಾಗದಲ್ಲಿ ಸಾರ್ವಜನಿಕರಿಗೆ ಮುನ್ಸಿಪಲ್ ಅವ್ರಿಗೂ ಕೂಡ ಒಂದು ಲೆಟರ್ ತಂದಿದ್ದೇನೆ. ಸರ್ಕಾರಿ ಆಸ್ಪತ್ರೆ ಕೆಳಗಡೆ ಹಲವಾರು ಜನರು ಡಯಾಬಿಟಿಕ್ಸ್ ಮಾಧ್ಯಮದಲ್ಲಿ ಹಲವಾರು ಜನರು ನಮ್ಮ ಗಮನಕ್ಕೂ ಕೂಡ ತಂದಿದ್ದಾರೆ. ನಟರ ಸರ್ ಆಗಿರ್ಬೋದು, ನವೀನ್ ಅವರಾಗಿರ್ಬೋದು,
ಮಂಜಣ್ಣವರಾಗಿರ್ಬೋದು, ನಮ್ಮ ರಾಜಣ್ಣವರಾಗಿರ್ಬೋದು, ಮಂಜುನಾಥ್ ಸರ್ ಹಲವಾರು ಜನರು ಅಲ್ಲೊಂದು ಶೌಚಾಲಯ ಆಗ್ಬೇಕು, ಶೌಚಾಲಯ ಕೂಡ ಇಲ್ಲ. ಸಂತೆಗಟ್ಟಿಂದ ಮಾಲೂರು ರೋಡಲ್ಲಿ ಎಷ್ಟು ಸಾರಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಆ ರೋಡ್ ಅನ್ನು ರೆಡಿ ಮಾಡಿಸ್ಬೇಕು. ಅವರು ಪ್ರಕಾಶ್ ಅವ್ರು ಹೇಳಿದ್ರೆ ಇವತ್ತು ನಾಳೆ ಮಳೆ ಅಂತೇಳಿ ಸಬೂಬ್ಗಳು ಹೇಳ್ತಾರೆ ಬಿಟ್ರೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಅಧಿಕಾರಿಗಳು ನಮ್ ಕಡೆಗಂತೂ ಕಾಣ್ತಾ ಇಲ್ಲ. ನಾನು ಒಂದೇ ಮಾತು ಹೇಳ್ತಾ ಇರೋದು, ತಾವಿಲ್ಲ ತಮ್ಮ ಮೇಲಧಿಕಾರಿ ಇದ್ದಿದ್ರೆ ಇನ್ನೂ ಕಾರ್ಯವಾಗಿ ಹೇಳ್ತಾ ಇದ್ದೆ. ನಿಮ್ಗೆ ಕೆಲಸಗಳು ಮಾಡಕ್ಕಾಗಿಲ್ಲ ಅಂತಂದ್ರೆ ನೇರವಾಗಿ ಹೇಳ್ತಾ ಇದ್ದೀನಿ, ತಮ್ಗೆ ಕೆಲಸಗಳು ಇಲ್ಲಿ ಮಾಡಕ್ಕಾಗಿಲ್ಲ ಅಂತಂದ್ರೆ ಬೇರೆ ಕಡೆ ತಾವು ಹೋಗಿ ಕೆಲಸಗಳು ಮಾಡ್ಬೋದು. ಇಲ್ಲಿನ ಸಮಸ್ಯೆಗಳು, ತಾಲೂಕಲ್ಲಿರುವಂತಹ ಸಮಸ್ಯೆಗಳನ್ನ ದಯವಿಟ್ಟು ಸರ್ಕಾರ ಅಧಿಕಾರಿಗಳಾಗಿರುವಂತಹ ತಾವುಗಳು ತಂದೆ ತಾಯಿ ಸ್ಥಾನದಲ್ಲಿ ತಾವುಗಳು ಏನಿರ್ತೀರ ದಯವಿಟ್ಟು ಅದನ್ನ ಏನ್ ನಾವು ಸಮಸ್ಯೆಗಳನ್ನ ತಗೊಂಡ್ಬಂದು ನಿಮ್ಮ ಹತ್ರ ಬರ್ತೀವಿ, ಏನ್ ಬೇಡಿಕೆಗಳನ್ನ ನಾವು ತಗೊಂಡ್ಬಂದು ನಿಮ್ಮ ಹತ್ರ ಕೊಡ್ತಾ ಇದೀವಿ, ಆ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ, ನಿಮ್ಮ ಸರಿಯತ್ತಿನ ಕೆಲಸಗಳು ತಾವು ಮಾಡ್ಕೊಡ್ಬೇಕು. ತಮ್ಮ ಕೆಳಗಡೆ ಇರುವಂತಹ ಅಧಿಕಾರಿಗಳಿಗೆ ತಾವು ಮಾರ್ಗದರ್ಶನ ಕೊಟ್ಟು ಆ ಕೆಲಸಗಳನ್ನ ಮಾಡಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಮ್ಗೆ ಏನಿವತ್ತು ಮೊದಲನೇದಾಗಿ ಮೈಲಾಪುರ ಗ್ರಾಮಕ್ಕೆ ಸೇರ್ಬೇಕಾಗಿರುವಂತಹ ಒಂದು ಮನವಿಯನ್ನು ನಾವು ಇಟ್ಕೊಂಡು ಸ್ವಲ್ಪ ಹಿಂದೆ ಬರಕ್ಕಿಲ್ಲ ಅಮ್ಮ. ಮೊದಲನೇದಾಗಿ ಮೈಲಾಪುರ ಗ್ರಾಮಕ್ಕೆ ಬೇಕಾಗಿರುವಂತಹ ಅನುದಾನಗಳು ಏನೇನ್ ಬೇಕಪ್ಪ ಅಂತಂದ್ರೆ ವಸತಿ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳು ಬೇಕು. ಎಷ್ಟೋ ಜನ ವೃದ್ಧರಿದ್ದಾರೆ. ಮತ್ತೆ ಆ ಭಾಗದಲ್ಲಿ ಅಂಬೇಡ್ಕರ್ ಭವನ ಬೇಕು. ಏನಕ್ಕಪ್ಪ ಅಂತಂದ್ರೆ ನನ್ನ ಸಮುದಾಯದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಕನಾಮಿಕಲಿ ಆರ್ಥಿಕ ಪರಿಸ್ಥಿತಿ ಎಲ್ಲಾ ಬುದ್ಧಿ ಎಲ್ಲ ಇದ್ರೂ ಕೂಡ ಎಕನಾಮಿಕಲಿ ಆರ್ಥಿಕ ಪರಿಸ್ಥಿತಿ ಹಿಂದ್ಗಡೆ ಇರೋದ್ರಿಂದ ಸಮುದಾಯ ಭವನ, ಅಂಬೇಡ್ಕರ್ ಸಮುದಾಯ ಭವನ ಬೇಕು. ಹೆಣ್ಣು ಮಕ್ಕಳ ಕಾರ್ಯ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೋಬೇಕಂತಂದ್ರೆ ಗ್ರಂಥಾಲಯ ಬೇಕು. ಅಲ್ಲೋಗಿ ಆ ಕಾರ್ಯಕ್ರಮ ಮಾಡ್ಕೊತಾರೆ ಅಂತ ಹೇಳ್ತಾ ಇದೊಂದು ಮೊದಲನೇ ಒಂದಿದು. ಮತ್ತೊಂದೇನಪ್ಪ ಅಂತಂದ್ರೆ ಮಾನ್ಯ ನರೇಂದ್ರ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಉಡಿ ರಾಮಚಂದ್ರ ಅವರ ಮೇಲೆ ಆಗಿರುವಂತಹ ಘಟನೆಗೆ ಮಾನ್ಯ ಗೃಹ ಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಅವ್ರ ಮೇಲಾಗಿರುವಂತಹ ದಾಖಲೆ ಏನಾಯ್ತು, ಕ್ರಮ ಏನ್ ಜರುಗಿಸಿದ್ರ ಅದನ್ನ ರದ್ದುಪಡಿಸಿ, ಒಡೆದು ಅವ್ರನ್ನ ಗಾಯಪಟ್ಟಿರುವಂತಹ ದಲಿತರ ಮೇಲೆ ದೌರ್ಜನ್ಯ ಎಸಗಿರುವಂತಹ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಮಾನ್ಯ ತಮ್ಮಿಂದ ಗೃಹ ಸಚಿವರಿಗೆ ನಾವು ಕೊಡ್ತಾ ಇದ್ದೇವೆ. ಈ ಒಂದು ಎರಡು ಉದ್ದೇಶಗಳನ್ನ ಇಟ್ಕೊಂಡು ನಾವು ನಿಮ್ಮ ಹತ್ರ ಬಂದಿದ್ದೇವೆ. ಮೂರನೇದು, ಸಂತೆಗೇಟಲ್ಲಿ ನಮಗೆ ಶೌಚಾಲಯ ಬೇಕು. ಅಲ್ಲಿ ಆಸ್ಪತ್ರೆ ಇರೋದ್ರಿಂದ ಹಲವಾರು ಜನರು ಶುಗರ್ ಪೇಷಂಟ್ಗಳು, BP ಪೇಷಂಟ್ಗಳು ಬರ್ತಾರೆ. ಉಚ್ಚೆ ಮಾಡೋದು ಕೂಡ ರಿಸರ್ಚ್ ಹೋಗ್ಬೇಕು, ಬಾತ್ರೂಮ್ ಹೋಗ್ಬೇಕು ಅಂದ್ರೂ ಕೂಡ ಭಾರಿ ಅವ್ಯವಸ್ಥೆಗಳಿದೆ. ಹೆಣ್ಣು ಮಕ್ಕಳು ಬರ್ತಾರೆ, ವೃದ್ಧರು ಬರ್ತಾರೆ, ಅವ್ರಿಗೆಲ್ಲ ವ್ಯವಸ್ಥೆಗಳು ಭಾರಿ ಹದಗೆಟ್ಟೋಗಿದೆ. ಸಂತೆಗಟ್ಟಿಂದ ಮಾಲೂರು ರೂಟ್ಗೆ ಹೋಗುವಂತ ಒಂದೊಂದು ಅಡಿ 2 ಅಡಿ ರಸ್ತೆ ಹಳ್ಳಿಗಳು ಬಿದ್ದಿದ್ದಾವೆ. ಆ ಹಳ್ಳಿಗಳನ್ನ ಮುಚ್ಚುವಂತ ಕೆಲಸ, ರೋಡ್ ಕೆಲಸ ಮಾಡುವಂತ ಕೆಲಸ ತಾವುಗಳು ಮಾಡಿಲ್ಲ ಅಂತಂದ್ರೆ 15 ದಿನದ ಒಳಗಡೆ ಉಗ್ರವಾದ ಪ್ರತಿಭಟನೆ ಇದೆ ತಾಲೂಕು ಕಚೇರಿ ಮುಂದ್ಗಡೆ ನಾವು ಇಟ್ಕೊಳ್ತೀವಿ ಅಂತ ಹೇಳಿ ತಮ್ಮ ಮುಂದ್ಗಡೆ ಹೇಳ್ತಾ ಇದ್ದೀನಿ ಸರ್. ಇದ್ರ ಪರವಾಗಿ ತಾವು ಒಂದೆರಡು ಮಾತುಗಳು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ತಾವೇನು ಈ ದಿನ ಹೊಸಕೋಟೆ ತಾಲೂಕಿನ ಹೊಸಕೋಟೆಯಲ್ಲಿ ಜಾಂಬವ ಯುವ ಸೇನೆ ತಾವೇನು ಈ ದಿನ ಒಂದು ಪ್ರತಿಭಟನೆ ಮಾಡಿ ಈ ದಿನ ಏನು ಮಲ್ಲಾಪುರ ಸರ್ವೆ ನಂಬರ್ 5 ಒಂದರಲ್ಲಿ 7 ಗುಂಟೆ ಜಮೀನು ವಿಚಾರದಲ್ಲಿ ಸಮುದಾಯ ಭವನ ಶವ ಸಂಸ್ಕಾರಕ್ಕೆ ಜಾಗ ಕೇಳ್ತಾ ಇದ್ದೀರಾ. ಈ ಬಗ್ಗೆ ಕಾನೂನಾತ್ಮಕವಾಗಿ ನಾವು ಪರಿಶೀಲನೆ ಮಾಡಕ್ಕೆ ಆರ್ಐಗೆ ಈ ದಿನ ನಾನು ಕಳ್ಸಿಕೊಡಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಇದು ಈ ಸಬ್ಜೆಕ್ಟ್ ನಮ್ಮ ತಹಸೀಲ್ದಾರ್ ಅವರಿಗೆ ರೇವಣ್ಣವ್ರಿಗೆ ಅಂತ ಬರುವಂತ ವಿಚಾರ ಅವರಿಗೆ ನಾನು ಗಮನಕ್ಕೆ ತರ್ತೇನೆ. ಹಾಗೆ ಇನ್ನೊಂದು ಡಾಕ್ಟರ್ H. ರಾಮಚಂದ್ರ ಊಡಿ ಚಿನ್ನೀರ್ ಅವರ ಮೇಲೆ ಹಲ್ಲೆ ಆಗಿದೆ, ಸುಳ್ಳು ಪ್ರಕರಣ ದಾಖಲೆ ಇದ್ದಾರೆ. ಈ ಬಗ್ಗೆ ನೀವು ಏನು ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರಬೇಕಂತ ಮನವಿ ಕೊಡ್ತಾ ಇದ್ದೇನೆ. ಈ ದಿನವೇ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಸರ್ಕಾರಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸುವ ಮೂಲಕ ನಾವು ನಿಮ್ಮ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಧನ್ಯವಾದಗಳು ಸಾಹೇಬ್ರೆ. ದಯವಿಟ್ಟು ಆದಷ್ಟು ಬೇಗ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಹೇಳ್ಕೊಳ್ತೇವೆ. ಮೊದಲು